ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ಬಾರಿ ಲೈವ್ ವಿಡಿಯೋ ಮಾಡಿದ್ದೇನೆ. ಈಗ ಮತ್ತೆ ಆ ಒಂದು ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಮತ್ತೆ ಹೇಳ್ತಾ ಇದ್ದೀನಿ, ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಎಸ್ಟಿ ಮೀಸಲಾತಿ ಹೋರಾಟದ ಬಗ್ಗೆ ತುಂಬಾ ಜನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕಾಮೆಂಟ್ ಮಾಡಿದ್ರು. ಸರ್, ಈ ಸದ್ಯ ಪ್ರಸ್ತುತ ಯೂಟ್ಯೂಬ್ನ ಚಾನಲ್ ಮೂಲಕ ಕಾಮೆಂಟ್ ಮಾಡಿದಾಗ ಅವ್ರು ತಿಳಿಸಿದ್ರು ಏನಂತಂದ್ರೆ, ಎಸ್ಟಿ ಹೋರಾಟದ ಅಗತ್ಯ ಇದೆಯಾ ಈ ಸದ್ಯ ಪ್ರಸ್ತುತ ಅಂತ ಕೇಳಿದ್ರು. ಅದಕ್ಕೋಸ್ಕರ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಹೇಳಿದ್ದೆ ಮತ್ತು ಅದು ನಿಜ ಕೂಡ. ಯಾಕಂತಂದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕುಲಶಾಸ್ತ್ರಿ ಅಧ್ಯಯನದ ಶಿಫಾರಸ್ಸಾಗಿತ್ತು. ಅದರ ಹೆಚ್ಚುವರಿ ಮಾಹಿತಿ ಕ್ಲಾರಿಫಿಕೇಶನ್ ಕೇಳಿ RJನವರು ಪತ್ರ ಕೂಡ ಕಳಿಸಿದ್ರು. ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಅದನ್ನ ಪತ್ರ ಕಳಿಸೋದು, ಅನಂತರ RJ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ ನಂತರ ಕೇಂದ್ರ ಸರ್ಕಾರ ಒಪ್ಪಿಸಿದಾಗ ಆಮೇಲೆ ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಇನ್ನೂ RJನಲ್ಲಿ ಆ ಒಂದು ಪ್ರಕ್ರಿಯೆ ಇದೆ. ಅದಕ್ಕೋಸ್ಕರ ಪ್ರಸ್ತುತ ಎಸ್ಟಿ ಮೀಸಲಾತಿ ಹೋರಾಟ ನಮ್ಮ ಕರ್ನಾಟಕದ ರಾಜ್ಯದ ಯಾವುದೇ ಒಂದು ಜಿಲ್ಲೆಯಲ್ಲಿ ಆಗಿರ್ಬೋದು, ರಾಜ್ಯ ತುಂಬ ಆಗಿರ್ಬೋದು, ಹೋರಾಟದ ಪ್ರಸ್ತುತ ಸಮಯದಲ್ಲಿ ಹೇಳಕತ್ತೀನಿ, ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಅಷ್ಟು ಮೀರಿ ಹೋರಾಟ ಮಾಡೋದಾದ್ರೆ ನಮ್ಮ ರಾಜ್ಯದಲ್ಲೆಲ್ಲ ದೆಹಲಿ ಮಟ್ಟದಲ್ಲಿ ಹೋರಾಟ ಮಾಡಿದರೆ ಉತ್ತಮ ಅಂತ ಭಾವಿಸ್ಬೋದು. ಯಾಕಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಅದು ಪ್ರಕ್ರಿಯೆ ನಡೆಸ್ತಾ ಇದೆ. ಏನಾದರೂ ಸ್ಟಾಪ್ ಮಾಡಿದ್ರೆ ಅಥವಾ ಕುರುಬರಿಗೆ ಎಸ್ಟಿ ಮೀಸಲಾತಿ ಕೊಡಲ್ಲ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಹೋರಾಟದ ಒಂದು ಮನೋಭಾವ ತಾಳ್ಬೋದಿತ್ತೇನೋ. ಇನ್ನು ಆ ಜಗದ್ಗುರುಗಳಿಗೆ ಸಂಪೂರ್ಣ ಒಂದು ನೇತೃತ್ವ ಜವಾಬ್ದಾರಿ ತೆಗೆದುಕೊಂಡು ಅದರ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಶ್ರೀ ನಿರಂಜನ್ ಪುರಿ ಸ್ವಾಮಿಗಳು. ಇತ್ತೀಚೆಗೆ ಒಂದು ನಿಯೋಗ ಕೂಡ ಹೋಗಿತ್ತು. ಸ್ವಾಮೀಜಿಯವರು ಅದರ ನೇತೃತ್ವ ವಹಿಸಿಕೊಂಡು ಸರ್ಕಾರದ ಮಟ್ಟದಲ್ಲಿ ಏನು ಪ್ರಕ್ರಿಯೆಗಳು ಮಾಡಬೇಕೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಈಗ ಮತ್ತೆ ನಮ್ಮ ಸಮುದಾಯದ ಮುಖಂಡರಾಗಿರ್ಬೋದು, ಕೆಲವು ಸಂಘಟನೆಗಳಾಗಿರ್ಬೋದು, ನಾವು ದೆಹಲಿ ಮಟ್ಟಕ್ಕೆ ಹೋಗೋದಾದ್ರೂ ಮಾಡಿರ್ಬೋದು, ಅಥವಾ ಪ್ರತ್ಯೇಕವಾಗಿ ಹೋರಾಟ ಮಾಡಿದರೆ ನಮ್ಮ ಸಮಾಜದಲ್ಲಿ ಸಂಘಟನೆ ಇಲ್ಲ ಅಂತೇಳಿ ನಾವೇ ತೋರಿಸ್ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ನನ್ನ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ನನ್ನ ಒಂದು ಸಲಹೆ ಅನ್ನೋದಕ್ಕಿಂತ ನನಗೆ ಬಂದ ಮಾಹಿತಿ, ಗುರುಗಳ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ನಡೆಯೋದು ಒಳ್ಳೆಯದು. ಯಾಕಂತಂದ್ರೆ ಸಮಾಜದಲ್ಲಿ ಎಲ್ಲರ ಮನೆಗೆ ಗುರುಗಳು ಹೋಗೋದಕ್ಕೆ ಕಷ್ಟ ಆಗುತ್ತೆ. ನಾವೇ ನಮ್ಮ ಅಭಿಪ್ರಾಯಗಳನ್ನ, ನಮ್ಮ ವಿಚಾರಗಳನ್ನ ನೇರವಾಗಿ ಮಠಕ್ಕೆ ಹೋಗಿ ಸ್ವಾಮೀಜಿಯವರಿಗೆ ನಮ್ಮ ಒಂದು ಅಭಿಪ್ರಾಯಗಳನ್ನ, ನಮ್ಮ ವಿಚಾರಗಳನ್ನ ಮೀಸಲಾತಿ ಕುರಿತಂತೆ ಮುನ್ನೆ ಹೋರಾಟಗಳ ಒಂದು ಪ್ರಕ್ರಿಯೆ ಸ್ವಾಮೀಜಿಯವರ ಗಮನಕ್ಕೆ ತಂದಾಗ ಸ್ವಾಮೀಜಿಯವರು ಅದಕ್ಕೆ ಖಂಡಿತ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಅವ್ರ ನೇತೃತ್ವದಲ್ಲಿ ಮುಂದುವರಿಯೋದು ಒಳ್ಳೆಯದು. ಯಾಕಂತಂದ್ರೆ ಅವರು ಇರೋದು ನಮ್ಮ ಸಮುದಾಯಕ್ಕಾಗಿ ಅಲ್ವಾ, ನಮ್ಮ ಸಮುದಾಯಕ್ಕೋಸ್ಕರನೇ ಅವರು ಕಾವಿ ಧರಿಸಿದ್ದಾರೆ. ಅದಕ್ಕೋಸ್ಕರನೇ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಇಡೀ ಸಮಾಜ ಸಂಘಟನೆಯಾಗಿ ಅವ್ರು ಹೇಳಿದಂಗೆ ನಾವು ಹೋಗ್ತಾ ಇದ್ರೆ ಸಮಾಜ ಮುಂದೆ ಹೋಗೋದ್ರಲ್ಲಿ ಯಾವುದೇ ಒಂದು ನಿಸ್ಸಂಶಯ ಇಲ್ಲ. ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ, ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಲೇಬೇಕು. ನಾವು ಒಗ್ಗಟ್ಟನ್ನು ಬಿಟ್ಟು ನಾವೇನಾದರೂ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ವಿ, ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡೋದಾಗಿರ್ಬೋದು, ಪ್ರತ್ಯೇಕವಾಗಿ ಭೇಟಿ ನೀಡೋದು, ಈ ಥರ ಮಾಡಿದರೆ ನಮ್ಮ ಸಮಾಜದಲ್ಲಿ ಅಥವಾ ಕುರುಬ ಸಮಾಜದಲ್ಲಿ ಹೋರಾಟದ ಮನೋಭಾವ ಇಲ್ಲ, ಮತ್ತು ಇವರು ಕೇವಲ ಒಗ್ಗಟ್ಟೂ ಇಲ್ಲ ಅನ್ನೋ ಮನೋಭಾವ ನಾವೇ ಕೂಡ ಮೂಡಿಸಿದಂತಾಗುತ್ತೆ. ಇದರಿಂದ ನಾವು ಮಾಡಿದಂಥ ಕೆಲಸದಲ್ಲಿ ಸಫಲತೆ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಷ್ಟೇ, ನಾವು ಒಗ್ಗಟ್ಟಾಗೋಣ, ಸಂಘಟಿತರಾಗೋಣ. ಅದು ನಮ್ಮ ಒಗ್ಗಟ್ಟು ಸಂಘಟನೆ ತೋರಿಸುವಂಥ ಸಮಯದಲ್ಲಿ ತೋರಿಸೋಣ. ಗುರುಗಳು ಖಂಡಿತ ಆ ಒಂದು ಸಮಯದಲ್ಲಿ ಹೋರಾಟದ ಅವಶ್ಯಕತೆ ಇದ್ದಾಗ ಕರೆ ನೀಡ್ತಾರೆ. ಅವರು ಕರೆ ನೀಡಿದಂಥ ಸಮಯದಲ್ಲಿ ನಾವು ಜಾಗೃತರಾಗಿ ಅವರ ಬೆನ್ನೆಲುಬಾಗಿ ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಏನು ಮಾಡೋದು ಬೇಡ, ತಾಳ್ಮೆಯಿಂದ ಇದ್ದು ಸಮಾಜದ ಬಗ್ಗೆ ತಿಳ್ಕೊಂಡು ಸಮಾಜಕ್ಕೆ ತಿಳಿಸುವಂಥ ಒಂದು ವಿಷಯಗಳನ್ನು ತಿಳಿಸುತ್ತಾ ಜಾಗೃತಿ ಮಾಡಿಸ್ಕೊತಾ ಹೋದರೆ ಇದಕ್ಕಿಂತ ದೊಡ್ಡ ಮಹಾನ್ ಕೆಲಸ ಯಾವುದೂ ಇಲ್ಲ. ಮತ್ತೆ ಈಗ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡಲಿದೆ. ಆ ಒಂದು ಬಜೆಟ್ ಮಂಡನೆ ಸಮಯದಲ್ಲಿ ಅದಕ್ಕೆ ಬೇಕಾದ್ರೆ ನಾವು ಹೋರಾಟ ಅಥವಾ ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದಿಟ್ಟರೆ ಒಂದು ಒಳ್ಳೇದಾಗುತ್ತೆ. ಯಾಕಂತಂದ್ರೆ ಎಲ್ಲ ಬಹುತೇಕ ದೊಡ್ಡ ಸಮುದಾಯಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಇದಾವೆ. ಕುರುಬ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಇಲ್ಲ. ಅದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಈಗಾಗಲೇ ಹಾಲು ಮತ್ತು ಮಹಾಸಭಾ ಟೀಮ್ನವರು ಕೂಡ ಆ ಒಂದು ಸಂಘಟನೆಯಿಂದ ಬೇಡಿಕೆ ಕೂಡ ಇಟ್ಟಿದ್ರು, ಮುಂಚೆನೇ ಇಟ್ಟಿದ್ರು. ಈ ಸಲನೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಆ ಪತ್ರ ಕೂಡ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ ಪತ್ರ. ಅದೇ ಥರ ಅದು ಒಂದೇ ಸಂಘಟನೆ ಅಂತ ಹೇಳ್ತಾ ಇಲ್ಲ, ಸಮುದಾಯದ ಇತರ ಸಂಘಟನೆಗಳು ಕೂಡ ಸಮಾಜಕ್ಕೋಸ್ಕರ ದುಡಿಯುವಂಥ ಸಾಕಷ್ಟು ಸಂಘಟನೆಗಳದಾವ. ಅವರು ಕೂಡ ಈ ಥರ ಒಂದು ಬೇಡಿಕೆಯನ್ನು ಒತ್ತಡ ಹಾಕಿದರೆ, ಸರ್ಕಾರದ ಮೇಲೆ ಒತ್ತಡ ಹಾಕಿದರೆ ಆಮೇಲೆ ಮಾಡುವಂಥ ಸಾಧ್ಯತೆ ಇರ್ತದೆ. ಕುರಿಗಾರರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದೈತಿ, ಬಟ್ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳ್ತಾ ಇಲ್ಲ. ಇತ್ತೀಚೆಗೆ ರಾಜ್ಯದಲ್ಲಿ ಸಾಕಷ್ಟು ಕುರಿಗಾರರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಆ ಕಾಯ್ದೆಯನ್ನು ಸಫಲ ಆಗಬೇಕು. ಈ ಥರ ಎಲ್ಲ ಸಂಘಟನೆಯವರು ಅವರ ಗಮನಕ್ಕೆ ತಂದು ಕುರುಬರ ಅಭಿವೃದ್ಧಿ ನಿಗಮದ ಬಗ್ಗೆ ಆಗಿರ್ಬೋದು, ಅಥವಾ ಕುರಿಗಾರರ ಸಂರಕ್ಷಣೆ ಕಾಯ್ದೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ
ಜಾರಿಗೊಳಿಸೋದಾಗಿರ್ಬೋದು, ಅಥವಾ ಕುರಿಗಾರರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅವರಿಗೆ ಲೈಸೆನ್ಸ್ ನೀಡೋದ್ರ ಮೂಲಕ ಬಂಧುಗಳನ್ನು ವಿತರಿಸಿ ತರಬೇತಿ ನೀಡೋದಾಗಿರ್ಬೋದು. ಹಾಗೂ ಅಷ್ಟೇ ಅಲ್ಲದೆ ಸ್ಕಾಲರ್ಶಿಪ್ ನಮ್ಮ ಸಮುದಾಯದ ಎಸ್ ಟಿ ಪಟ್ಟಿಯಲ್ಲಿ ಬರ್ತಕ್ಕಂಥ ಇತರ ಸಮುದಾಯದ ಮೇಲೆ ನಮ್ಮ ಕಾಡು ಕುರುಬ, ಜೇನು ಕುರುಬ, ಗುಂಡ ಕುರುಬ, ರಾಜಗುಂಡ, ಕುರುಮನ್ಸಿ ಇವು ಏನು ಸರ್ಟಿಫಿಕೇಟ್ ಕೆಲವರಿಗೆ ಕೊಡ್ತಾ ಇಲ್ಲ. ತುಂಬ ನಮ್ಮ ಸಮುದಾಯದ ಅನೇಕ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತದೆ. ಎಷ್ಟೋ ಜನರಿಗೆ ಗುಲ್ಬರ್ಗದಲ್ಲಿ, ಬೀದರ್ನಲ್ಲಿ, ಯಾದಗಿರಿನಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿ ಪಡ್ಕೊಂಡಿದ್ದಾರೆ. ನಿನ್ನೆ ಕೂಡ ನನಗೆ ಈ ಮಾಹಿತಿ ತಿಳಿಸಿದ್ರು. ಸರ್, ನಾನು ಜಾಬ್ ತಗೊಂಡಿದ್ದೀನಿ, ಬಟ್ ನನಗೆ ಸಿಂಧುತ್ವ ಕೊಡ್ತಾ ಇಲ್ಲ. ಸಿಂಧುತ್ವ ಪ್ರಮಾಣ ಪತ್ರದಲ್ಲಿ ತುಂಬ ಸಮಸ್ಯೆ ಆಗ್ತದೆ. ಇದನ್ನು ಕೂಡ ಸಂಘಟನೆಗಳು ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಅವ್ರು ಇವರು ಅಂತ ಹೇಳೋದಿಲ್ಲ, ಸಾಕಷ್ಟು ಸಂಘಟನೆಗಳದಾವ. ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರೆ ತುಂಬ ಸೂಕ್ತ ಆಗುತ್ತೆ. ಆ ಒಂದು ಬರೀ ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ಬಂದಿತ್ತು, ಬಟ್ ಅವರು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸ್ಬೇಕಾಗತ್ತೆ. ಸಿಂಧುತ್ವ ಪ್ರಮಾಣ ಪತ್ರವನ್ನು ಮೌಖಿಕವಾಗಿ ಸಿದ್ದರಾಮಯ್ಯನವರು ಹೇಳಿದರು, ಮೌಖಿಕವಾಗಿ ವಿತರಣೆ ಮಾಡಿರಿ, ವಿಳಂಬ ಮಾಡಬೇಡ್ರಿ ಅಂತ. ಬಟ್ ಲಿಖಿತವಾಗಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ, ತಹಶೀಲ್ದಾರ್ ಆಫೀಸ್ಗೆ ಆ ಒಂದು ಸಿಂಧುತ್ವ ಪ್ರಮಾಣ ಶೀಘ್ರಗತಿಯಲ್ಲಿ ವಿತರಿಸ್ರಿ ಅಂತ ಹೇಳಿದ್ರು ಅಂತಂದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಎಷ್ಟೋ ಜನ ಜಾಬ್ ಓದಿ ಶಿಕ್ಷಣ ಪಡ್ಕೊಂಡು ಸರ್ಕಾರಿ ಹುದ್ದೆ ಪಡೆದ್ರೂ ಕೂಡ ಆ ಹುದ್ದೆಗೆ ಸರ್ಕಾರಿ ಹುದ್ದೆಗೆ ಹೋಗೋಕ್ಕಾಗ್ತಿಲ್ಲ. ಕಾರಣ ಸಿಂಧುತ್ವ ಪ್ರಮಾಣ ಪತ್ರ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ಸಿಂಧುತ್ವವನ್ನು ನೀಡಬೇಕು. ಮುಖ್ಯಮಂತ್ರಿಗಳ ಗಮನಕ್ಕೆ ಸಂಘಟನೆಗಳಾಗಿರ್ಬೋದು, ಸ್ವಾಮೀಜಿಯವರ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕು. ಇಂಥ ವಿಚಾರಗಳು ಸದ್ಯದಲ್ಲಿ ತುಂಬ ಅವಶ್ಯಕತೆ ಇದ್ದಾವೆ. ಎಷ್ಟು ವಿಚಾರ ಗುರುಗಳು ನೋಡ್ಕೊಳ್ತಾ ಇದ್ದಾರೆ. ಅವರು ಯಾವಾಗ ಕರೆ ಕೊಡ್ತಾರ ಅವ್ರ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳು ನಾವು ನೀವು ತೆರಳೋಣ. ಈ ಸದ್ಯದಲ್ಲಿ ಅವಶ್ಯಕತೆ ಇರೋದು ಏನಪ್ಪಾ ಅಂತಂದ್ರೆ ಸಮುದಾಯಕ್ಕೆ ಕುರುಬರ ಅಭಿವೃದ್ಧಿ ನಿಗಮ ರಾಜ್ಯ ಸರ್ಕಾರ ಮಾಡುವಂಥದ್ದು ಹೇಳಾಯ್ತೇನೆ. ಎಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅನ್ನಲ್ಲ, ಬಟ್ ಅದು ಕೇಂದ್ರ ಸರ್ಕಾರ ಮಾಡುವಂಥದ್ದು. ರಾಜ್ಯದಿಂದ ನಾವು ಏನು ನಿರೀಕ್ಷೆ ಮಾಡಬಹುದು ಅಂದ್ರೆ ಕುರುಬರ ಅಭಿವೃದ್ಧಿ ನಿಗಮ ಬೇಡಿಕೆ ಇಡಬೇಕು. ಅದರ ಜೊತೆಗೆ ಕುರಿಗಾರ ಸಂರಕ್ಷಣಾ ಕಾಯ್ದೆ ಇನ್ನೂ ಹೆಚ್ಚುವರಿ ಪ್ರಮಾಣದಲ್ಲಿ ಅದನ್ನ ಜಾರಿ ಮಾಡಬೇಕು ಪರಿಣಾಮಕಾರಿಯಾಗಿ. ಅಷ್ಟೇ ಅಲ್ಲದೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಶೀಘ್ರವಾಗಿ ವಿತರಿಸಬೇಕಂತ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಾಗಿರ್ಬೋದು. ಸಂಗೊಳ್ಳಿ ರಾಯಣ್ಣನವರ ಒಂದು ಜನ್ಮದಿನವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೇವಲ ಅದು ಜಾರಿಗೊಳ್ಳಿಲ್ಲ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನವರಿದ್ದಾಗ ಆದೇಶ ಮಾಡಿದರು, ಬಟ್ ಅದು ಪರಿಪೂರ್ಣವಾಗಿ ರಾಜ್ಯದಾದ್ಯಂತ ಜಾರಿಯಾಗಿಲ್ಲ. ಅದನ್ನು ಮಾಡಿಸುವಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರ ಜಯಂತಿಯಾಗಿ ಅದನ್ನು ಮರುನಾಮಕರಣ ಮಾಡಬೇಕು. ಯಾಕಂದರೆ ರೇಣುಕಾಚಾರ್ಯ ಜಯಂತಿ ಅನ್ನುವಂಥ ಹೆಸರಿನಿಂದ ಅದೊಂದು ಮಾಡ್ತಾ ಇದ್ದಾರೆ. ಬಟ್ ರೇಣುಕಾಚಾರ್ಯ ಅನ್ನೋದು ಐತಿಹಾಸಿಕ ವ್ಯಕ್ತಿ ಅಲ್ಲ, ಒಂದು ಪೌರಾಣಿಕ ಹಿನ್ನೆಲೆ ಹೊಂದಿರುವಂಥದ್ದು. ಯಾಕಂದರೆ ಸಾಮಾಜಿಕ ನ್ಯಾಯ ಮತ್ತು ವೈಜ್ಞಾನಿಕ ಮನೋಭಾವನೆ ಹೊಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇದ್ರ ಕಡೆ ಹೆಚ್ಚಿನ ಒಂದು ಗಮನ ಕೊಡಬೇಕು. ಈಗಾಗಲೇ ಶರಭಯ್ಯ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ರೇಣುಕಾಚಾರ್ಯ ಜಯಂತಿ ರದ್ದು ಮಾಡ್ಬೇಕಂತಲ್ಲ, ಆ ಹೆಸರನ್ನು ಬದಲಾಯಿಸಬೇಕು. ರೇಣುಕಾಚಾರ್ಯ ಅನ್ನೋದ್ರ ಬದಲಿಗೆ ರೇವಣಸಿದ್ದೇಶ್ವರ ಅಂತೇಳಿ ಆ ಒಂದು ಹೆಸರನ್ನು ಇಡಬೇಕು ಎನ್ನುವುದು ನಮ್ಮ ಒಂದು ಸಮುದಾಯದ ಪರವಾಗಿ ನಾವು ಸಮಯದಲ್ಲಿ ಮನವಿ ಮಾಡ್ಕೊಳ್ಬೇಕಾಗತ್ತ. ಈ ಒಂದು ಬೇಡಿಕೆಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ಇದರಲ್ಲಿ ತಪ್ಪು ಹುಡುಕೋದ್ರ ಬದಲಿ ಮೊಸರಲ್ಲಿ ಕಲ್ಲು ಹುಡುಕೋದ್ರ ಬದಲಾಗಿ ಇದನ್ನು ಸಕಾರಾತ್ಮಕವಾಗಿ ವಿಚಾರಗಳನ್ನ ಮನನ ಮಾಡಿಕೊಂಡು ಸಂಘಟನೆಗಳಾಗಿರ್ಬೋದು, ಇತರ ಎಲ್ಲ ಸಮುದಾಯದ ಮುಖಂಡರು ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಾದ್ರೆ ನಿಜವಾಗ್ಲೂ ಸಮಾಜದ ಎಲ್ಲ ಯುವಕರಾಗಿರ್ಬೋದು, ಸಮುದಾಯದ ಎಲ್ಲ ಬಾಂಧವರು ನಿಮಗೆ ಸ್ವಾಗತ ಮಾಡ್ತಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ತೀರಿ ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.